ಹೊನ್ನಾವರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಶರಾವತಿ ಸೇತುವೆಯ ಮೇಲೆ ಮಂಗಳವಾರ ಬೆಳಗಿನ ಜಾವ ಕೆಎಸ್ಆರ್ಟಿಸಿ ಬಸ್ ಮತ್ತು ಬೈಕ್ ನಡುವೆ ಡಿಕ್ಕಿಯಾಗಿ ಬೈಕ್ ಸವಾರ ಮತ್ತು ಸಹಸವಾರರು ಸೇರಿದಂತೆ 3 ಮೃತಪಟ್ಟ ದಾರುಣ ಘಟನೆ ನಡೆದಿದೆ. ಹೌದು, ನಸುಕಿನಲ್ಲೇ ಕಾದಿದ್ದ ಜವರಾಯನ ಅಟ್ಟಹಾಸಕ್ಕೆ 3 ದಾರುಣವಾಗಿ ಮೃತಪಡುವಂತಾದ ಭೀಕರ ಘಟನೆಗೆ ಶರಾವತಿ ಸೇತುವೆ ಸಾಕ್ಷಿಯಾಗಿದೆ. ಅಪಘಾತದ ಬಸ್ ಹಾಗೂ ಬೈಕ್ ನಜ್ಜು ಗುಜ್ಜಾಗಿರುವುದು ಗಮನಿಸಿದ್ರೆ ಅಪಘಾತದ ಭೀಕರತೆಗೆ ಸಾಕ್ಷಿಯಾಗುತ್ತಿದೆ. ಹೊಟ್ಟೆಪಾಡಿಗಾಗಿ ಕೂಲಿ ಮಾಡಿ ತಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ 3 ಯುವಕರು ಚಿರನಿದ್ರೆಗೆ ಜಾರಿದ್ದಾರೆ. ಮೂವರ ಪಾಲಿಗೆ ಜವರಾಯನಂತೆ ಬಂದೆರಗಿದ ಯಮರೂಪಿ ಕೆಎಸ್ಆರ್ಟಿಸಿ ಬಸ್ 3 ಕುಟುಂಬದ ನಂದಾದೀಪವನ್ನ ಆರಿಸಿದೆ. ಈ ದುರ್ಘಟನೆಯಲ್ಲಿ ಹೊನ್ನಾವರ ತಾಲೂಕಿನ ಮಾವಿನಕುರ್ಬಾದ 34 ವರ್ಷದ ರಾಘವೇಂದ್ರ ಸೋಮಯ್ಯಗೌಡ, ಕರ್ವಾ ನಾಥಗೇರಿಯ 22 ವರ್ಷದ ರಮೇಶ್ ರಾಮಚಂದ್ರ ನಾಯ್ಕ್, ಸಂಶಿ ಕುದ್ರಗಿಯ 22 ವರ್ಷದ ಗೌರೀಶ್ ಮಂಜುನಾಥ ನಾಯ್ಕ್ ಮೃತಪಟ್ಟವರಾಗಿದ್ದಾರೆ. ವಿಜಯಪುರದಿಂದ ಮಂಗಳೂರಿಗೆ ಹೋಗುತ್ತಿರುವ ಕೆಎಸ್ಆರ್ಟಿಸಿ ಬಸ್ ಹೊನ್ನಾವರದ ಶರಾವತಿ ಸೇತುವೆ ಮೇಲೆ ಸಾಗುತ್ತಿರುವಾಗ ಮಂಕಿ ಕಡೆಯಿಂದ ಹೊನ್ನಾವರದ ಕಡೆಗೆ ಎದುರಿನಿಂದ ಬಂದ ಬೈಕ್ ನಡುವೆ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದೆ. ಗಂಭೀರವಾಗಿ ಗಾಯಗೊಂಡ ಬೈಕ್ ಸವಾರರಾದ ರಾಘವೇಂದ್ರ ಗೌಡ ಮತ್ತು ರಮೇಶ್ ನಾಯ್ಕ್ ಸ್ಥಳದಲ್ಲೇ ಮೃತಪಟ್ಟಿದ್ದು, ಗೌರೀಶ್ ನಾಯ್ಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಈ ಕುರಿತು ಮಾವಿನಕುರ್ಬಾದ ಮಹೇಶ್ ಸೋಮಯ್ಯಗೌಡ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಬಸ್ ಚಾಲಕ ಬಸವನ ಬಾಗೇವಾಡಿ ತಾಲೂಕಿನ ಕರಬಂಟವಾಳದ ವಸಂತ ಭೀಮಪ್ಪ ಚೌಹಾಣ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪಿಎಸ್ಐ ಮಮತಾ ನಾಯ್ಕ್ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ. ಇನ್ನು ಮೃತಪಟ್ಟವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೂವರಲ್ಲಿ ರಾಘವೇಂದ್ರ ಎನ್ನುವಾತ ವಿವಾಹಿತ, ಇನ್ನಿಬ್ಬರು ಅವಿವಾಹಿತರು. ಆದರೂ ಮೂವರಿಗೂ ಅಪಾರ ಸಂಖ್ಯೆಯ ಸ್ನೇಹಿತ ಬಳಗ ಹೊಂದಿದ್ರು. 3 ಗೆಳೆಯಂದಿರ ಅಗಲಿಕೆಗೆ ಸ್ನೇಹಿತರು ಶವಾಗಾರದ ಎದುರು ಆಗಮಿಸಿ ನೆನೆದು ಕಣ್ಣೀರ ಕಂಬನಿ ಮಿಡಿದ್ರು. ನಾಥಗೇರಿಯ ರಮೇಶ, ಸಂಶಿಯ ಗೌರೀಶ ಇಬ್ಬರು ಕಾಲೇಜು ಶಿಕ್ಷಣ ಪೂರೈಸಿ ಉದ್ಯೋಗ ಹೊಂದಬೇಕೆಂದಿದ್ರು. ರಮೇಶನು ಸೇನೆಯಲ್ಲಿ ಅಥವಾ ಸರ್ಕಾರಿ ಸೇವೆ ಸಲ್ಲಿಸಬೇಕೆಂದು ಕನಸು ಕಂಡಿದ್ದ. ಇದಕ್ಕಾಗಿ ಅಂಕೋಲಾದಲ್ಲಿ ಕೋಚಿಂಗ್ ತರಬೇತಿಗೆ ಸೇರಬಯಸಿದ್ದ. ತಂದೆ ತಾಯಿ ಇಬ್ಬರು ಕೂಲಿ ಕೆಲಸ ಮಾಡಿಕೊಂಡು ಇದ್ದವರು. ಇನ್ನು ಗೌರೀಶ್ ತಾಯಿ ಮಗ ಇಬ್ಬರೇ ಇದ್ದವರಾಗಿದ್ರು. ಮನೆಯ ಸಂಪೂರ್ಣ ಜವಾಬ್ದಾರಿ ಇವನ ಮೇಲಿತ್ತು. ರಾಘವೇಂದ್ರ ವೃತ್ತಿಯಲ್ಲಿ ಚಾಲಕನಾಗಿದ್ದವನು. ಮೃತ ಮೂವರದ್ದು ಆರ್ಥಿಕ ಬಡ ಕುಟುಂಬ.
ಶರಾವತಿ ಸೇತುವೆಯ ಮೇಲೆ ವಿದ್ಯುತ್ ದೀಪವನ್ನ ಅಳವಡಿಸಿದ್ರೂ ಇದುವರೆಗೂ ಬೆಳಕು ನೀಡಿಲ್ಲ. ರಾತ್ರಿಯಾದರೆ ಸಾಕು ಸೇತುವೆ ಕತ್ತಲೆಯಿಂದ ಆವರಿಸುತ್ತದೆ. ಅಪಘಾತಕ್ಕೆ ಇದು ಕೂಡ ಕಾರಣವಾಗಿರಬಹುದು ಎನ್ನುವ ಮಾತು ಕೇಳಿ ಬಂದಿದ್ದು ವ್ಯವಸ್ಥೆಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಒಟ್ಟಾರೆ ಬಾಳಿ ಬದುಕಬೇಕಾಗಿದ್ದ 3 ಜೀವಗಳು ಆಕಸ್ಮಿಕವಾಗಿ ನಡೆದ ದುರ್ಘಟನೆಯಲ್ಲಿ ಚಿರ ನಿದ್ರೆಗೆ ಜಾರುವಂತಾಗಿರುವುದು ಮಾತ್ರ ದುರದೃಷ್ಟಕರ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.